Hey guys, welcome to my YouTube ಚಾನಲ್. ಇವತ್ತು ಇನ್ನೊಂದು ಜಾಬ್ ತಂದಿದ್ದೀನಿ. ಇದು ಬಂದ್ಬಿಟ್ಟು ಸ್ಟೇಬ್ ಅಂತ ಒಂದು ಕಂಪ್ನಿಯಲ್ಲಿ. ಇದು ಒಂದು ಸ್ಟಾರ್ಟ್ಅಪ್ ಅಂತ ಹೇಳಲ್ಲ, MNC ಅಂತಾನೂ ಹೇಳಲ್ಲ. ಇದೊಂದು ಮಿಡ್ ಲೆವೆಲ್ ಕಂಪ್ನಿ. ಸೊ ಇಲ್ಲಿ ಬಂದ್ಬಿಟ್ಟು 3,500 ಜನ ಎಂಪ್ಲಾಯ್ಸ್ ಇದ್ದಾರೆ. ಸೊ ಐ ಹೋಪ್ ನಿಮ್ಗೆ ಇಲ್ಲೇ ಅರ್ಥ ಆಗಿರ್ಬೇಕು ಇದು ಜೆನ್ಯೂನ್ ಜಾಬ್ ಅಂತ. ಮತ್ತೆ ನಾನು ಹೇಳೋದು, ನನ್ನ ಚಾನೆಲ್ ಅಲ್ಲಿ ಯಾವುದೇ ರೀತಿ ಫೇಕ್ ಜಾಬ್ ಇರಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಜಾಬ್ಗೆ ಹೋಗೋ ಮುಂಚೆ ನಾನು ಒಂದ್ ಹೇಳೋದೇನಂದ್ರೆ, ನೀವೆಲ್ಲರೂ ವಿಡಿಯೋ ನೋಡ್ತಾ ಇದೀರಾ ತುಂಬಾ ಜನ, ಬಟ್ ವ್ಯೂಸ್ ಬರ್ತಾ ಇದೆ, ಬಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಅಟ್ ಲೀಸ್ಟ್ ಒಂದು ಲೈಕ್ ಕೊಟ್ಟಾದ್ರೂ ನಮಗ್ ಮೋಟಿವೇಶನ್ ಸಿಗುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ನೀವ್ ಏನು ಕಳ್ಕೊಳ್ಳೋದೇನು ಇಲ್ವಲ್ಲ, ದಯವಿಟ್ಟು ಪ್ಲೀಸ್ ಲೈಕ್ ಒಂದ್ ಸಬ್ಸ್ಕ್ರೈಬ್ ಮಾಡಿ, ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಅಟ್ ಲೀಸ್ಟ್ ನಾಳೆ ಓಕೆ ಎಷ್ಟ್ ಜನ ಕಾಯ್ತಿದ್ದಾರೆ ಅನ್ನೋ ಒಂದು ಅಟ್ ಲೀಸ್ಟ್ ಒಂದು ಸಣ್ಣ ಮೋಟಿವೇಶನ್ ಆದ್ರೂ ಸಿಗುತ್ತಲ್ವಾ, ಅದಕ್ಕೆ ಹೇಳ್ತಿರೋದು. ಮತ್ತೆ ಇವಾಗ ಜಾಬ್ ಬಗ್ಗೆ ನೋಡೋಣ. ಜೂನಿಯರ್ ಜಾವಾ ಸ್ಕ್ರಿಪ್ಟ್. ಸೊ ನೀವು ಕೂತು ಬೇಕಾದ್ರೂ ವರ್ಕ್ ಮಾಡ್ಬೋದು. ಸೊ ಈ ಜಾಬ್ ಅಲ್ಲಿ ನೀವು ಏನ್ ಮಾಡ್ಬೇಕು ಅಂತ ನೋಡೋಣ ಫಸ್ಟ್. ಸೊ ಜಾಬ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಒಂದು ಇವ್ರ ಹತ್ರ ಫಾರ್ ಎಕ್ಸಾಂಪಲ್ ಒಂದು ವೆಬ್ಸೈಟ್ ಇರುತ್ತೆ ಅನ್ಕೊಳ್ಳಿ. ಆ ವೆಬ್ಸೈಟ್ HTML CSS ಜಾವಾ ಸ್ಕ್ರಿಪ್ಟ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಸೊ ಆ ವೆಬ್ಸೈಟ್ ಅಲ್ಲಿ ಏನೋ ಒಂದು ಇಶ್ಯೂ ಬಂತು, ಬಗ್ ಬಂತು. ಸೊ ಅದನ್ನ ನೀವು ಸಾಲ್ವ್ ಮಾಡ್ಬೇಕಾಗುತ್ತೆ. ಇಲ್ಲ ಹೊಸದಾಗಿ ಇವರೊಂದು ಏನೋ ವೆಬ್ಸೈಟ್ ಕ್ರಿಯೇಟ್ ಮಾಡಕ್ ರೆಡಿ ಮಾಡ್ಕೊಂಡಿದ್ರೆ ನೀವು ಅಲ್ಲಿ ವರ್ಕ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲ ಮಿಡಲ್ ಆಫ್ ದ ಸೈಟ್ ಅಲ್ಲಿ ಮಾಡ್ಬೇಕಂದ್ರೆ ಅಲ್ಲಿ ಕೂಡ ವರ್ಕ್ ಮಾಡ್ಬೇಕಾಗುತ್ತೆ. ಸೊ ಒಟ್ನಲ್ಲಿ ನಿಮ್ದು ಡೆವಲಪರ್ ಆಗಿ ರೋಲ್ ಆಗಿ ನೀವು ಅಪಾಯಿಂಟ್ ಆಗ್ತೀರಾ ಇಲ್ಲಿ. ಸೊ ಮತ್ತೆ ನಿಮ್ದು ಅದೇ ಅದಾದ್ಮೇಲೆ ಇದಿಷ್ಟು ಅವರು ನೋಡ್ತಿರೋದು. ಜಾವಾ ಸ್ಕ್ರಿಪ್ಟ್ ಅಂತೂ ಪಕ್ಕ ಇರ್ಲೇಬೇಕಾಗುತ್ತೆ. ಸೊ ಇವರು ಯಾರು ನೋಡ್ತಿರೋದು ಅದೇ HTML CSS ಜಾವಾ ಸ್ಕ್ರಿಪ್ಟ್ ಗೊತ್ತಿರ್ಬೇಕು. ಸೊ ಇದಿಷ್ಟು ಮೇನ್. ಮತ್ತೆ ರೆಸ್ಪಾನ್ಸಿವ್ ಡಿಸೈನ್ಸ್ ಎಲ್ಲ ಕ್ರಿಯೇಟ್ ಮಾಡೋಕ್ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ನಿಮ್ಮ ಹತ್ರ ಅದೇ ಗಿಟ್ ಅಲ್ಲಿ ವರ್ಷನ್ ಕಂಟ್ರೋಲ್ ಮಾಡೋದು ಹೇಗೆ, ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಇದ್ರೂ ಸಾಕು. ಜಾಸ್ತಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಬೇಸಿಕ್ ನಾಲೆಜ್ ಇದ್ರೆ ಐ ಥಿಂಕ್ ಮೋರ್ ದೆನ್ ಇನಫ್ ಅಂತಾನೆ ಹೇಳ್ಬೋದು. ಮತ್ತೆ ಎಬಿಲಿಟಿ ಟು ಸಾಲ್ವ್ ಪ್ರಾಬ್ಲಮ್, ಇದು ಲೈಕ್ ಅಲ್ಗೋರಿಥಮ್, ಡಾಟಾ ಸ್ಟ್ರಕ್ಚರ್ಸ್. ಸೊ ಇದೆಲ್ಲ ನಿಮಗೆ ಸಾಲ್ವ್ ಮಾಡೋಕೆ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕಾಗುತ್ತೆ. ಬಿಕಾಸ್ ಇಂಟರ್ವ್ಯೂ ಕೂಡ ಸ್ವಲ್ಪ ಮಿಡ್ ಲೆವೆಲ್ ಅಲ್ಲಿ ಇರುತ್ತಲ್ವಾ, ಸೊ ಅದಕ್ಕೆ. ಮತ್ತೆ ಇವರು ಎಕ್ಸ್ಪೀರಿಯನ್ಸ್ ಇಲ್ಲಿ ನೋಡ್ಬೋದು ನೀವು, 1+ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಇವರು ಹಾಕಿದ್ದಾರೆ. ಬಟ್ 1+ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಇವರು ಇವನ್ ಇಂಟರ್ನ್ಶಿಪ್ ಆದವರು ಇವಾಗ ಒಂದು 8 ಮಂತ್ಸ್ 9 ಮಂತ್ಸ್ ಇಂಟರ್ನ್ಶಿಪ್ ಆಗಿದ್ರೆ, ಸೊ ಅವ್ರನ್ನು ಕೂಡ ಹೈರ್ ಮಾಡೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಒಂದು ವರ್ಕ್ ಅಂದ್ರೆ ಲೈಕ್ 100% ರಿಮೋಟ್ ಜಾಬ್ ಇದು. ಸೊ ಯಾವುದೇ ರೀತಿ ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಮತ್ತೆ ಪೇಮೆಂಟ್ ಎಲ್ಲ ಇದು US ಕಂಪ್ನಿ ಆಗಿರೋದ್ರಿಂದ ಚೆನ್ನಾಗೇ ಇರುತ್ತೆ. ಒಂದು 10 lakh CTC ತನಕ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, 10 lakh ವರ್ಷಕ್ಕೆ. ಆ ಅದಕ್ಕಿಂತ ಕಮ್ಮಿನೂ ಕೊಡ್ಬೋದು, ಚಾನ್ಸಸ್ ಇದೆ. ಯಾಕೆಂದ್ರೆ ನೀವು ಫ್ರೆಶರ್ ಆಗಿದ್ರೆ ಕಮ್ಮಿ ಸಿಗುತ್ತೆ. ಬಟ್ US ಕಂಪ್ನಿ ಆಗಿದ್ರಿಂದ ಸ್ವಲ್ಪ ಚೆನ್ನಾಗಿರೋ ಪೇನೆ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ನಿಮ್ದು ಸ್ಕಿಲ್ ಮೇಲೆ ಕಂಪ್ಲೀಟ್ ಆಗಿ ನಿಲ್ಲುತ್ತೆ, ಆಯ್ತಾ. ಸ್ಕಿಲ್ ಚೆನ್ನಾಗಿದ್ರೆ ಇವ್ರು ಮತ್ತೆ ಜಾಸ್ತಿ ಕೊಡೋಕು ರೆಡಿ ಇರ್ತಾರೆ. ಸೊ ಲೀವ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ, ಎಲ್ಲ ನ್ಯಾಷನಲ್ ಹಾಲಿಡೇಸ್ ಮತ್ತೆ ನಾರ್ಮಲ್ ವೆಕೇಶನ್ಸ್ಗೆಲ್ಲ ರಜೆ ಇರುತ್ತೆ ಅಂತ. ಸೊ ನಾನು ಈ ಲಿಂಕ್ ನ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡೋಕ್ ಮಾತ್ರ ಮರಿಬೇಡಿ. ಮತ್ತೆ ಯಾರೆಲ್ಲ ಫ್ರೆಶರ್ಸ್ ಇದ್ದೀರಾ, ಇವಾಗ ಪಾಸ್ ಔಟ್ ಆಗ್ತಾ ಇದ್ದೀರಾ, ಅಥವಾ 1 year ಎಕ್ಸ್ಪೀರಿಯನ್ಸ್ ಇದೆ, ಸೊ ಅವ್ರಿಗೆ ಇದೊಂದು ಬೆಸ್ಟ್ ಜಾಬ್ ಅಂತ ನಾನು ಹೇಳ್ತೀನಿ. ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಕೊಟ್ಟಿಲ್ಲ. ಸೊ ಜಸ್ಟ್ ನಿಮ್ಗೆ ಸ್ಕಿಲ್ಸ್ ಇದ್ರೆ ಈ ಜಾಬ್ ತಗೊಳ್ಳೋ ಎಲ್ಲ ಅರ್ಹತೆನೂ ಇರುತ್ತೆ. ಮತ್ತೆ ಪುನಃ ರಿಪೀಟ್ ಮಾಡ್ತಿದ್ದೀನಿ, ನೀವು ಯಾರು ನಂದು ವಿಡಿಯೋಗೆ ಲೈಕ್ ಮಾಡ್ತಾ ಇಲ್ಲ, ಕಮೆಂಟ್ ಮಾಡ್ತಾ ಇಲ್ಲ, ಶೇರ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇಲ್ಲ. ಸೊ ಪ್ಲೀಸ್ ಎಲ್ಲದನ್ನು ಮಾಡಿ, ಬಿಕಾಸ್ ನಮಗೊಂದು ಮೋಟಿವೇಶನ್ ಬೇಕಲ್ವಾ, ಅದಕ್ಕೋಸ್ಕರ ನಾನು ಕೇಳ್ಕೊತಿರೋದು, ಬೇರೆ ಏನು ಅಲ್ಲ. ಸುಮ್ಮನೆ ಏನೇನೋ ಎಂಟರ್ಟೈನ್ಮೆಂಟ್ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ, ಬಟ್ ನಮ್ದು ಅವಶ್ಯಕತೆ ಇದೆ ಅಲ್ವಾ, ನಿಮ್ಗೆ ಜಾಬ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಮತ್ತೆ ನಿಮ್ ಫ್ರೆಂಡ್ಸು, ಫ್ಯಾಮಿಲಿ, ಕಲೀಗ್ಸ್, ಗೊತ್ತಿರೋರು ಯಾರಾದ್ರು ಜಾಬ್ ಹುಡುಕ್ತಾ ಇದ್ರೆ ಅವ್ರಿಗೂ ಶೇರ್ ಮಾಡಿ, ಅವರು ಸಬ್ಸ್ಕ್ರೈಬ್ ಮಾಡ್ಲಿ, ಅಟ್ಲೀಸ್ಟ್ ಒಬ್ರಿಗಾದ್ರೂ ಯೂಸ್ ಆಗ್ಲಿ ನಮ್ಮಿಂದ. ಮತ್ತೆ ಇನ್ನೊಂದು ಅಂದ್ರೆ ಅದೇ, ಅಪ್ಲೈ ಮಾಡ್ತಾ ಇರಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿ, ಆಯ್ತಾ. ಮತ್ತೆ ಇದಕ್ಕೆ ಅಪ್ಲೈ ಮಾಡಿ ಆದ್ಮೇಲೆ
ನಿಮ್ಗೆ 1 ವೀಕ್ ತನಕ ಕಾಯಿರಿ. ಆದ್ಮೇಲೆ ಕಾಲ್ ಬಂದಿಲ್ಲ ಅಂದ್ರೆ ನಾನು ಯಾವಾಗ್ಲೂ ಹೇಳೋ ತರ ಅದನ್ನ ಅಲ್ಲಿಗೆ ಬಿಡಿ. ಮತ್ತೆ ನೀವು ಡೈಲಿ ಅಪ್ಡೇಟ್ ಮಾಡ್ತಾನೆ ಇರ್ಬೇಕು. ಜಾಬ್ಗೆ ಅಪ್ಡೇಟ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಮತ್ತೆ ನಾನು ಕೂಡ ನಿಮ್ಗೆ ಒಂದೊಂದು ಜಾಬ್ ಡೈಲಿ ತಂದು ಕೊಡ್ತೀನಲ್ವಾ, ಸೊ ನಿಮ್ಗೆ ಐ ಹೋಪ್ ನಿಮ್ಗೂ ಅದು ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ನಿಮ್ಗೆ ಇದೇ ರೀತಿ ಡೊಮೈನ್ ಅಲ್ಲಿ ಅಥವಾ ಬೇರೆ ರೀತಿ ಡೊಮೈನ್ ಅಲ್ಲಿ ಜಾಬ್ಸ್ ಗಳು ಬೇಕು ಅಂದ್ರೆ ಕಮೆಂಟ್ ಹಾಕಿ. ನಾನು ನಿಮ್ಗೆ ನನ್ನ ಕೈಲಾದಷ್ಟು ವಿಡಿಯೋದ ಸಹಾಯನ ಮಾಡೋಕ್ ತಯಾರಿದ್ದೀನಿ. ಅಪ್ಲೈ ಮಾಡೋದು ಏನಿಲ್ಲ, ಜಸ್ಟ್ ಇಲ್ಲಿ ಇದು ಈ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಜಸ್ಟ್ ಈ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡೋದು ಅಪ್ಲೈ ಅಂತ. ಅದಾದ್ಮೇಲೆ ನಿಮ್ದು ಸೈನ್ ಇನ್ ವಿತ್ ಗೂಗಲ್ ಅಂತಾನು ಕೊಡ್ಬೋದು, ಇಲ್ಲ ಸೈನ್ ಅಪ್ ಹಿಯರ್ ಅಂತ ಒಂದು ಕ್ಲಿಕ್ ಮಾಡಿ ನಿಮ್ದು ಜಿಮೇಲ್ ಐ ಡಿ ನಿಮ್ದು ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ಅಪ್ಲೈ ಮಾಡಿಬಿಡಿ. ಅಷ್ಟೇ. ಯಾ ಗೈಸ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಾಚ್ ಮಾಡಿದಕ್ಕೆ. ನಾಳೆ ಮತ್ತೆ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು.